ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಪ್ರಶ್ನೆ: ಹಾಗಾದರೆ ಗೃಹಸ್ಥರಿಗೆ ದೇವರನ್ನು ತಮ್ಮ ಪತಿ ಅಥವಾ ಪ್ರಿಯತಮ ಎಂದು ಭಕ್ತಿ ಮಾರ್ಗದ ಮೂಲಕ ಸಾಕ್ಷಾತ್ಕರಿಸಿಕೊಳ್ಳುವುದು ಸಾಧ್ಯವಿಲ್ಲವೇ? ಉತ್ತರ: ಕೆಲವು ವಿನಾಯಿತಿ ವಿನಾ ಸಾಧಾರಣ ಗೃಹಸ್ಥರಿಗೆ ಇದು ನಿಸ್ಸಂದೇಹವಾಗಿ ಅಸಾಧ್ಯವೇನೋ ಹೌದು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಧುರ ಭಾವಕ್ಕೆ ಏತಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡುವುದು? ಈ ಮಧುರ ಭಾವವಿಲ್ಲದೆ ದೇವರನ್ನು ಪ್ರೀತಿಸಲು ಬೇರೆ ಭಾವಗಳಿಲ್ಲವೇ? ಉಳಿದ 4 ಭಾವಗಳ ಮೂಲಕ ಏತಕ್ಕೆ ಭಗವಂತನನ್ನು ಹೃತ್ಪೂರ್ವಕ ಪ್ರೀತಿಸಬಾರದು? ಮುಂಚೆ ನಿಮ್ಮ ಹೃದಯದ ಬಾಗಿಲು ತೆಗೆಯಲಿ, ಆ ನಂತರ ಉಳಿದಿದ್ದೆಲ್ಲವೂ ತಾವೇ ಅನುಸರಿಸುವವು. ಆದರೆ ಇದನ್ನು ಜ್ಞಾಪಕದಲ್ಲಿಡಿ, ಕಾಮ ಇರುವವರೆಗೂ ಪ್ರೇಮ ಎಂದಿಗೂ ಬರುವುದಿಲ್ಲ. ಮೊದಲು ಕಾಮದಿಂದ ಪಾರಾಗಲು ಏತಕ್ಕೆ ಯತ್ನಿಸಬಾರದು? ಒಬ್ಬ ಗೃಹಸ್ಥನಾದ ಮಾತ್ರಕ್ಕೆ ಜಿತೇಂದ್ರಿಯನಾಗಿರಕೂಡದೆ ಬದುಕಿರುವ ತನಕ ಹೆಂಡತಿಯೊಂದಿಗೆ ದೈಹಿಕ ಸಂಬಂಧವನ್ನು ಇಟ್ಟುಕೊಂಡಿರಬೇಕೆ? ಅದು ಅಲ್ಲದೆ ಈ ಮಧುರ ಭಾವವನ್ನು ಅಭ್ಯಾಸ ಮಾಡುವುದಕ್ಕಾಗಿ ಒಬ್ಬ ಪುರುಷನು ತಾನು ಸ್ತ್ರೀ ಎಂದು ಭಾವಿಸುವುದು ಎಷ್ಟು ಅಯೋಗ್ಯವಾದುದು! ನನಗೆ ನಿಜವಾಗಿ ದೇವರು ಬೇಕು ಎಂದು ಅವನನ್ನು ಒಪ್ಪಿಕೊಳ್ಳುವುದೇನಲ್ಲ, ಅವನಿಂದ ನಮ್ಮ ಸ್ವಾರ್ಥ ಸಾಧಿಸಬೇಕಾಗಿದೆ. ಅದಕ್ಕಾಗಿ ಅವನನ್ನು ಒಪ್ಪಿಕೊಳ್ಳುವೆವು. ಪ್ರೀತಿಯಲ್ಲಿ ಸ್ವಲ್ಪವೂ ಸ್ವಾರ್ಥವಿಲ್ಲ. ನಾವು ಯಾರನ್ನು ಪ್ರೀತಿಸುತ್ತೇವೆಯೋ ಅವನನ್ನು ಗೌರವಿಸುವುದು, ಪೂಜಿಸುವುದಲ್ಲದೆ ಬೇರೆ ಯೋಚನೆಯೇ ಅಲ್ಲಿರುವುದಿಲ್ಲ. ಇದು ಬಾಗಿ ಪೂಜಿಸುವುದಲ್ಲದೆ ಮತ್ತೇನನ್ನು ಪ್ರತಿಯಾಗಿ ಕೇಳುವುದಿಲ್ಲ. ಪ್ರೀತಿಸಬೇಕು ಎಂದು ಮಾತ್ರ ನಿಜವಾದ ಪ್ರೀತಿ ಕೇಳುವುದು. ತಾನು ಯಾರನ್ನು ಪ್ರೀತಿಸುತ್ತೇನೆಯೋ ಅದು ಕ್ಷುದ್ರವಾದ ಅಲ್ಪ ಮಾನವನಲ್ಲ ಎಂದು ಯಾವಾಗ ಅರಿಯುವನೋ ಆಗ ಮಾತ್ರ ಒಬ್ಬ ನಿಜವಾಗಿ ಪ್ರೀತಿಸಬಲ್ಲ. ತಾನು ಪ್ರೀತಿಸುವ ವಸ್ತು ಕೇವಲ ಪಂಚಭೌತಿಕ ದೇಹವಲ್ಲ, ಅದು ಪ್ರತ್ಯಕ್ಷ ಭಗವಂತ ಎಂದು ಯಾವಾಗ ಅರಿಯುವನೋ ಆಗ ಮಾತ್ರ ಒಬ್ಬ ನಿಜವಾಗಿ ಪ್ರೀತಿಸಬಲ್ಲ. ಗಂಡ ದೇವರು ಎಂದು ಭಾವಿಸಿದಾಗ ಸತಿ ಅವನನ್ನು ಹೆಚ್ಚು ಪ್ರೀತಿಸಬಲ್ಲಳು. ಹಾಗೆಯೇ ಗಂಡ ಸತಿಯೇ ದೇವರು ಎಂದು ಭಾವಿಸಿದಾಗ ಅವಳನ್ನು ಹೆಚ್ಚು ಪ್ರೀತಿಸಬಲ್ಲನು. ಮಕ್ಕಳನ್ನು ದೇವರು ಎಂದು ಭಾವಿಸಿದಾಗ ತಾಯಿ ತನ್ನ ಮಕ್ಕಳನ್ನು ಹೆಚ್ಚು ಪ್ರೀತಿಸಬಲ್ಲಳು. ಪರಮ ವೈರಿಯಲ್ಲಿಯೂ ದೇವರಿರುವನು ಎಂದು ಅರಿತಾಗ ಅವನನ್ನು ಪ್ರೀತಿಸಬಲ್ಲನು. ಸಾಧುವಿನಲ್ಲಿ ದೇವರಿರುವನು ಎಂದು ಭಾವಿಸಿದಾಗ ಅವನನ್ನು ಪ್ರೀತಿಸುವನು. ಅಸಾಧುವಿನಲ್ಲಿ ಕೂಡ ದೇವರಿರುವನು ಎಂದು ಭಾವಿಸಿದಾಗ ಅವನನ್ನು ಪ್ರೀತಿಸುವನು.
Thank you for watching friends. Please subscribe my channel.